ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂ ಬಿ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನೋಡಿ ಸೂಪರ್ ಆಗಿರೋ ಇವಾಗ ಟ್ರೆಂಡಿಂಗಲ್ಲಿರೋ ಅಂಥ ಕಲೆಕ್ಷನ್ನು ಲಕ್ಷ್ಮೀದು ಎಲ್ಲ ಬೀಡ್ಸ್ ಜೊತೆ ಇದೆ. ಮಾಮೂಲಿ ಕ್ರಿಸ್ಟಲ್ ಬೀಡ್ಸು, ಗ್ರೀನ್ ಬೀಡ್ಸು ಮತ್ತು ಜೊತೆಗೆ ಕೆಂಪುದು ಎಲ್ಲ ಹೇಗಿದೆ ನೋಡಿ. ಇದ್ರ ಜೊತೆಗೆ ನಿಮಗೆ ಅದಕ್ಕೆ ಹ್ಯಾಂಗಿಂಗು ಸಿಗುತ್ತೆ, ಕೆಲವುದಕ್ಕೆ ಜುಮ್ಕಾ ಸಿಗುತ್ತೆ. ಇದು ನೋಡಿ ತುಂಬ ಕ್ಯೂಟಾಗಿದೆ. ಆಲ್ಮೋಸ್ಟ್ 500 to 700 ರುಪೀಸ್ ಅಷ್ಟೇ ಇದರ ರೇಟು ಅಂತ ಹೇಳ್ಬೋದು. ಮತ್ತು ಇವಾಗಿನ ಟ್ರೆಂಡಲ್ಲಿ ಎಲ್ಲ ಲೇಯರಲ್ಲಿ ಬರ್ತಾ ಇದೆ ಜ್ಯುವೆಲರಿಗಳು. ನೋಡಿ ಇದು ಹೇಗಿದೆ, ನೆಕ್ಗೆ ಸ್ವಲ್ಪ ಅದು ತುಂಬ ಲಾಂಗ್ ಬರೋದಿಲ್ಲ, ತುಂಬಾ ಕ್ಯೂಟ್ ಡಿಸೈನ್ಸು ಅಂತ ಹೇಳ್ಬೋದು. ಇದು ನೋಡಿ ಮಾಂಗಲ್ಯ ಚೈನ್ ಥರ ತುಂಬಾ ಚೆನ್ನಾಗಿದೆ. ಅದರಲ್ಲಂತೂ ಡಿಫ್ರೆಂಟ್ ಕಲರ್ಸಲ್ಲಿದೆ. ಅದು ಒಂದು ಮಾತ್ರ ಬ್ಲ್ಯಾಕಲ್ಲಿದೆ, ಇನ್ನು ಮಿಕ್ಕಿದ್ದೆಲ್ಲನೂ ಗ್ರೀನಲ್ಲಿ, ರೆಡ್ಡಲ್ಲಿ ಆ ಥರ ಕಾಂಬಿನೇಷನಲ್ಲೂ ಇದೆ ಮತ್ತು ಸ್ಟೆಡ್ಡಲ್ಲೂ ಇದೆ. ಇದು ನೋಡಿ ಹೇಗಿದೆ, ಸ್ಟೋನ್ ಜ್ಯುವೆಲರಿ ವಿತ್ ಡಿಫ್ರೆಂಟ್ ಕಲರ್ಸಲ್ಲಿದೆ. ನೋಡಿ ಫಸ್ಟ್ ಬಂದಿದ್ದು ಪಿಂಕ್ ಬಂತು, ಮೆರೂನ್ ಬಂತು ಮತ್ತು ಗ್ರೀನು. ಇವಾಗ ನೋಡಿ ಮತ್ತೆ ಗ್ರೀನು, ಲೈಟ್ ಪಿಂಕ್ ಶೇಡು ಮತ್ತು ರೆಡ್ಡಲ್ಲಿ ಬರುತ್ತೆ. ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಅಂತ ಹೇಳ್ಬೋದು. ಕೆಳಗಡೆ ಅದಕ್ಕೆ ಬೀಡ್ಸ್ ಇದೆಯಲ್ಲ, ಆ ಕೆಳಗಡೆ ಹ್ಯಾಂಗಿಂಗ್ ಬೀಡ್ಸಲ್ಲಿ ನೋಡಿ ಹೇಗಿದೆ. ನಾವು ಯಾವುದೇ ಡ್ರೆಸ್ಸಿಗೆ ಬೇಕಾದರೂ ಕಾಂಬಿನೇಷನ್ ಮಾಡಿ ತುಂಬ ಚೆನ್ನಾಗಿ ಹಾಕ್ಕೋಬೋದು. ಬಟ್ ಇದನ್ನೇ ತೊಗೋಬೇಕು ಅಂತೇನಿಲ್ಲ, ನೀವು ಯಾವ್ದು ಬೇಕಾದ್ರೂ ನೋಡಿ. ನನ್ನ ಕಲೆಕ್ಷನ್ನಲ್ಲಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಗ್ರ್ಯಾಂಡ್ ಲುಕ್ ಕೊಡುತ್ತೆ ಎಲ್ಲದಕ್ಕೂ. ನೀವು ಎಂಥ ಸಿಂಪಲ್ ಡ್ರೆಸ್ ಆಗಲಿ ಮತ್ತು ಒಂದು ಸ್ಯಾರಿ ವೇರ್ ಮಾಡಿದ್ರೂ ಅದೆಲ್ಲ ಈ ಜ್ಯುವೆಲರಿಯಿಂದನೇ ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತ ಹೇಳ್ತೀನಿ. ಎಲ್ಲದರಲ್ಲೂ ಬರೀ ಪಲ್ಲು, ಬೀಡ್ಸು, ಸ್ಟೋನು ಎಲ್ಲ ಇದ್ದಂಗೂ ಡಿಫ್ರೆಂಟ್ ಕಲರ್ಸಲ್ಲಿದ್ದರೆ ನಮ್ಮ ಡ್ರೆಸ್ಗೆ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪರ್ಲಲ್ಲಿದ್ರೇ ತುಂಬ ಚೆಂದ ಅಂತಲೇ ಹೇಳ್ಬೋದು. ಅದು ಮಖಕ್ಕಾಗಲಿ ನಮ್ಮ ಡ್ರೆಸ್ಗಾಗಲಿ ತುಂಬ ಲುಕ್ ಕೊಡುತ್ತೆ. ಇದು ನೋಡಿ ವೆಂಕಟೇಶ್ವರಂದು ಫುಲ್ 3 ಸೆಟ್ಟೇ ಬರುತ್ತೆ ಅಂತ ಹೇಳ್ಬೋದು. ಇದು ಇವಾಗಿರೋ ಟ್ರೆಂಡಲ್ಲಿರೋ ಅಂಥ ನೆಕ್ಲೇಸು. ಮತ್ತು ಇದು ನೋಡಿ ಲಾಂಗ್ ಚೈನು ಕಾಸಿನ ಥರದಲ್ಲಿದೆ, ಬಟ್ ಇದು ಸ್ಟೋನಲ್ಲಿದೆ. ಸ್ಟೋನು ಮತ್ತು ಪಿಂಕ್ ಕಲರ್ ಸ್ಟೋನು ಎಲ್ಲ ಥರದ ಕಾಂಬಿನೇಷನಲ್ಲಿದೆ. ಇದು ಲಕ್ಷ್ಮೀದೇನೆ, ನೆಕ್ಕಿಗೆ ಬರುತ್ತೆ. ಇದು ನೋಡಿ ಸೂಪರ್ ಆಗಿರೋ ಜುಮ್ಕಾ, ತುಂಬ ಚೆನ್ನಾಗಿರುತ್ತೆ. ಕೆಲವೆಲ್ಲ ವೆಯ್ಟ್ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವು ಲೈಟ್ ವೆಯ್ಟ್ ಬರುತ್ತೆ, ಕೆಲವು ಸ್ವಲ್ಪ ಹೆವಿ ವೆಯ್ಟ್ ಬರುತ್ತೆ. ಅಂದರೆ ಅದು ಡ್ರೆಸ್ಗಾಗಲಿ ಒಂದು ಅದಕ್ಕೆ ವೆಯ್ಟ್ ಇದ್ರೇ ಅದಕ್ಕೆ ಕೆಲವಕ್ಕೆಲ್ಲ ಲುಕ್ಕು ಅಂತಲೂ ಹೇಳ್ಬೋದು. ಇದು ಸಿಂಪಲ್ ಆಗಿಬಿಡ್ತು ನೋಡಿ, ತುಂಬಾ ಚೆನ್ನಾಗಿದೆ. ಜಸ್ಟ್ ಒಂದು 500 to 600 ರುಪೀಸ್. ಈ ನೆಕ್ಲೆಸ್ ಅಂತೂ ರಿವರ್ಸೇಬಲ್, ನೀವು 2 ಸೈಡು ಹಾಕ್ಕೊಳ್ಬೋದು. ಇದು ಅಷ್ಟೇ ಸಿಂಪಲ್ಲು. ಇದು ಒಂದು 500 to 600 ರುಪೀಸು. ವಿತ್ ರೇಟಿಂಗಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಕೆಲವೆಲ್ಲ ಪ್ರೈಸಿಂಗಲ್ಲಿ ಸಿಗುತ್ತೆ. ನನ್ನ ಆಲ್ಮೋಸ್ಟ್ ಹಳೆ ವಿಡಿಯೋದಲ್ಲೂ ಪ್ರೈಸಿಂಗಲ್ಲಿದೆ. ಯಾರಿಗೆಲ್ಲ ಇಷ್ಟ ಆಗುತ್ತೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ಇದೇ ಥರ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ಹೇಗೆ ಕ್ರಿಯೇಟ್ ಮಾಡಬೇಕು ಏನು ಅಂತ ಹೇಳಿ ನನ್ನ ಎಲ್ಲ ಹಿಂದಿನ ವಿಡಿಯೋಗಳಲ್ಲಿ, ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ಅದನ್ನು ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ಕೊಡ್ತೀನಿ, ನಿಮ್ಗೆ ಆ ಲಿಂಕು ಸಿಗುತ್ತೆ. ಅದ್ರ ಮುಖಾಂತರ ನೀವು ಅದರಲ್ಲಿ ಏನು ಹೇಳಿದ್ದೀನಿ ಅಂತ ತಿಳ್ಕೊಬೋದು. ಇಲ್ಲಾಂದರೆ ನನಗೆ ಕಮೆಂಟ್ ಮೂಲಕ ಕೇಳಿದ್ರೆ ನಾನು ಅದನ್ನು ನಿಮಗೆ ಹೇಳ್ತೀನಿ. ಯಾಕಂದರೆ ಲಾಸ್ಟ್ ವೀಕಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಏನು ಮಾಡಿದ್ದಾರೆ, ಅವ್ರು ಬಿಸ್ನೆಸ್ಸಾಗಿ ತೊಗೋಬೇಕು ಅಂದ್ಕೊಂಡವರು ನನಗೆ ಕಮೆಂಟ್ ಮಾಡಿದ್ದಾರೆ. ಕೆಲವರೆಲ್ಲ ವಾಟ್ಸಪ್ಪಲ್ಲಾಗಲಿ ನಾರ್ಮಲ್ ಕಾಲಾಗಲಿ ವಿಚಾರಿಸಿದ್ದಾರೆ. ಅವ್ರಿಗೆಲ್ಲ ನಾನು ಡೀಟೇಲ್ ಕೊಟ್ಟಿದ್ದೀನಿ. ಹೇಗೆ ಸ್ಟಾರ್ಟ್ ಮಾಡಬೇಕು ಏನು ಅಂತ ನಾನು ಹಿಂದಿನ ವಿಡಿಯೋದಲ್ಲೆಲ್ಲನೂ ಹೇಳ್ಕೊಂಡೇ ಬಂದಿದ್ದೀನಿ. ನೀವು ಅದೇ ರೀತಿ ಮುಂದುವರೆದ್ರೆ ಖಂಡಿತ ನಿಮಗೆ ಒಂದು ಒಳ್ಳೆಯ ಗ್ರೋತ್ ಸಿಗುತ್ತೆ. ಮನೇಲೇ ಕೂತ್ಕೊಂಡು ಏನೋ ಒಂದು ಬಿಸ್ನೆಸ್ಸು ಅಂತ ಹೇಳ್ದಂಗೆ ಇದನ್ನು ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಮುಂದಕ್ಕೆ ಹೋಗ್ತಾ ಲೈಫೂ ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ನಮ್ಮ ದುಡಿಮೆ ನಾವೇ ಮಾಡಿಕೊಂಡ್ರೆ ಇನ್ನೊಬ್ರ ಹತ್ರ ಕೈ ಚಾಚೋ ಇರೋದಿಲ್ಲ. ಮತ್ತು ನಮ್ಗೆ ರಜೆ ಬೇಕು, ಎಲ್ಲೋ ಹೋಗಬೇಕು ಅಂದಾಗಲೂ ಅವ್ರ ಹತ್ರ ಕೇಳೋ ಅಂತಂದಿರೋದಿಲ್ಲ. ಸೊ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.